ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಚಿಕ್ಕಮಗಳೂರಲ್ಲಿ ತುಂಬ ಮಳೆ ಬರ್ತಾಯಿದೆ. ವೆದರ್ ಅಂತೂ ಸಿಕ್ಕಾಪಟ್ಟೆ ಕೋಲ್ಡು. ಆದರೂ ಮಗನಿಗೆ ಟೇಕ್ವಾಂಡೋ ಕ್ಲಾಸ್, ಕರಾಟೆ, ಟೇಕ್ವಾಂಡೋ ಕ್ಲಾಸಸ್ ಕರ್ಕೊಂಡು ಹೋಗಬೇಕು. ಮಾರ್ನಿಂಗ್ ರಜೆ ಇತ್ತು ಇವತ್ತು. ಸೊ ಮಳೆ ತುಂಬ ಇದೆ ಅಂತ ಈವ್ನಿಂಗ್ ಕ್ಲಾಸಸ್ಸಿಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಲೈಟಾಗಿ ಮಳೆ ಬರ್ತಾಯಿದೆ. ಸೊ ಹೋಗಬೇಕು. ಗಾಡಿಯಲ್ಲಿ ಹೋಗ್ತಾಯಿದ್ವಿ ನಾನು ನನ್ನ ಮಗ. ಆದರೆ ಮಳೆ ವಾತಾವರಣ ಇರೋದ್ರಿಂದ ನಮ್ಮ ಮನೆಯವರೇ ನಮ್ಮ ಆಟೋದಲ್ಲೇ ಬಿಡ್ತಾ ಇದ್ದಾರೆ. ನೋಡಿ, ಮಳೆ ತುಂಬ ಬರ್ತಾ ಇದೆ. ಆಟೋದಲ್ಲಿ ಹೋಗೋಣ ಅಂದ್ಕೊಂಡು ನಮ್ಮ ಮನೆಯವ್ರು ಕಾರೇ ಎತ್ಕೊಂಡು ಬಂದಿದ್ದಾರೆ. ಟೇಕ್ವಾಂಡೋ ಕ್ಲಾಸಿಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ನಮ್ಮೂರಲ್ಲಿ ಎಷ್ಟು ಮಳೆ ಇದೆ ಅಂತ. ನೋಡಿ ನನ್ನ ಮಗ ನಿತಿನ್ ನಮ್ಮ ಮನೆಯಿಂದ ಟೇಕ್ವಾಂಡೋ ಕ್ಲಾಸ್ ಒಂದು ಅಪ್ರಾಕ್ಸಿಮೇಟ್ 5 ಕಿಲೋಮೀಟರ್ಸ್ ಆಗ್ಬೋದು. ಇವಾಗ ನಾವು ಟೌನ್ ರೀಚ್ ಆಗಿದ್ದೀವಿ. ಮನೆಯಿಂದ ಹೋಗ್ತಾ ಇದ್ದೀವಿ. ಈವ್ನಿಂಗ್ ಟೈಮು, ವೆಹಿಕಲ್ಸ್ ಕೂಡ ಇದೆ ತುಂಬ. ಇನ್ನೂ ಒಂದು 5 to 10 ಮಿನಿಟ್ಸ್ ಆಗ್ಬೋದು ನಾವು ಕ್ಲಾಸಿಗೆ ರೀಚ್ ಆಗೋದಕ್ಕೆ. ನೋಡಿ, ಇವತ್ತು ಬುಧವಾರ ಚಿಕ್ಕಮಗಳೂರಲ್ಲಿ ಸಂತೆ. ನಾನು ತೋರಿಸ್ತೀನಿ ಸಂತೆ ನಡೆಯೋ ಜಾಗನ. ಇವತ್ತು ಮಳೆ ಬರ್ತಿದೆ. ನಾವು ಸ್ಪೆಂಡ್ ಮಾಡೋದು ಸ್ಟೇಡಿಯಮಲ್ಲಿ ಕೂತು ಅಂದ್ಕೊಂಡು ನಾನು ಅಕ್ಕರ ಮನೇಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ 1 ಅವರ್. ನಮ್ಮ ಮನೆಯವರು ಅಷ್ಟರಲ್ಲಿ ಅವ್ರಿಗೇನೋ ಸ್ವಲ್ಪ ಕೆಲಸ ಇದೆ ಅಂದ್ಕೊಂಡು ನೀನು ಇಲ್ಲಿರೋ ಅಂತ ಬಿಟ್ಟು ಹೋಗ್ತಾ ಇದ್ದಾರೆ. ನೋಡಿ, ಅಕ್ಕರ ಮನೆಗೆ ಬಂದೆ. ಇಲ್ಲಿಂದ 1 ಅವರ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ನನ್ನ ಮಗನ ಕರ್ಕೊಂಡು ಹೋಗ್ತೀನಿ ಕ್ಲಾಸಿಂದ. ಈವ್ನಿಂಗ್ ಕ್ಲಾಸಸ್ ನಿತಿನ್ ಚಂದ್ರದು. ನೋಡಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಕ್ಲಾಸಸ್ ಅಟೆಂಡ್ ಮಾಡಿದ್ರು. ಆ ಕ್ಲಾಸಿಂದ ವಿಡಿಯೋಸ್ ಬಂದಿತ್ತು, ಅದನ್ನು ಕೂಡ ಇದರಲ್ಲಿ ಎಡಿಟ್ ಮಾಡಿ ಹಾಕಿದ್ದೀನಿ. ಇದು ನಾನು ಇವತ್ತಿನ ಸಂಜೆ ಬ್ಲಾಗ್ ಆಗಿತ್ತು. ಪ್ರಾಕ್ಟೀಸ್ ನಿತಿನ್ ಮತ್ತೆ ಅಂದರೆ ಮಳೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಜನ ಮಕ್ಕಳು ಬಂದಿದ್ದಾರೆ. ಇನ್ನೂ ತುಂಬ ಜನ ಇದ್ದಾರೆ ಕ್ಲಾಸಲ್ಲಿ. ಇದು ಅವ್ನ ಕ್ಲಾಸಸ್ಸು. ನೋಡಿ ಫ್ರೆಂಡ್ಸ್, 6 o'clock ನಾವು ಹೋಗಿದ್ವಿ. ಅಕ್ಕನ ಮನೆಗೆ ಹೋಗಿ ಅಲ್ಲೇ ಊಟ ಮಾಡ್ಕೊಂಡು 8-8:30 ಅಷ್ಟರಲ್ಲಿ ನಾವು ವಾಪಸ್ ಮನೆಗೆ ಬಂದಿದ್ದೀವಿ. ನೋಡಿ, ಕತ್ಲೆ ಆಗಿದೆ ಆಲ್ರೆಡಿ. ಬರ್ತಾ ಹಂಗೇ ನಮ್ಮ ಮನೆಯವರು ಅಲ್ಲಿ ತಿನ್ನೋಕ್ಕೆ ಟೈಮ್ ಆಗುತ್ತೆ ಅಂತ ಪಾನಿಪುರಿ ಕಟ್ಟಿಸ್ಕೊಂಡು ಬಂದರು. ಈಗ ಪಾನಿಪುರಿ ತಿನ್ನೋಕ್ಕೆ ನನ್ನ ಮಗ ಬರ್ತಾ ಇದ್ದಾನೆ ತಟ್ಟೆ ಎಲ್ಲ ತೊಗೊಂಡು. ನೀವು ರೆಡಿ ಫಾರ್ ಈಟಿಂಗ್ ಪಾನಿಪುರಿ. ನೋಡಿ, ಇಲ್ಲಿ ಪಾನಿಪುರಿ ತಿನ್ನೋಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ. ಮನೇಲಿ ಯಾವಾಗ ಪಾನಿಪುರಿ ತಂದರೂ ಇವಂದೇ ಪ್ರಿಪ್ರೇಷನ್ನು. ಅಮ್ಮ ನಾನು ಹಾಕ್ಕೊಡ್ತೀನಿ ಅಮ್ಮ ಅಂತೇಳಿ ಹಾಕ್ಕೊಡ್ತಾನೆ. ಸಿ ಮೈ ಸನ್. ಇವ್ರನ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿಲ್ಲ. ಇವರು ಸ್ವೀಟು ಅಂತ. ವೆರಿ ವೆರಿ ಸ್ವೀಟು ಟೇಕ್. ನಮ್ಮ ಮನೇಲಿ ಇನ್ನೂ ಒಬ್ಬರಿದ್ದಾರೆ, ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ನೋಡಿ, ತಿನ್ನಪ್ಪ ತಿನ್ನು. ಒನ್, ಇವರೊಬ್ಬರು, ಇವ್ರ ಹೆಸರು ಚಿಂಟು ಅಂತ. ಚಿಂಟು ನೋಡಿ, ಇವ್ರು ಎಷ್ಟು ಫಾಸ್ಟಾಗಿ ತಿಂತಾರೆ ಅಂತ. ನಿಮಗೇನು ಬೇಕು? ಅವನು ಬೇಕು ಮುದ್ದಣ್ಣ. ನೋಡಿ, ಮನುಷ್ಯರಿಗೆ ಅಷ್ಟೇ ಅಲ್ಲ, ಪ್ರಾಣಿಗಳಿಗೂ ಪಾನಿಪುರಿ, ಈ ಫಾಸ್ಟ್ ಫುಡ್ ಅಂದರೆ ಎಷ್ಟು ಇಷ್ಟ ಅಂತ. ಚಿಂಟು ತಿನ್ನು. ನೋಡ್ರಲ್ಲ. ನೋಡಿ, ನನ್ನ ಮಗ ಎಷ್ಟು ಚೆನ್ನಾಗಿ ಪಾನಿಪುರಿ ಜೋಡಿಸಿದ್ದಾನೆ. ಮೋಸ್ಟ್ಲಿ ಅಂಗಡಿಯಲ್ಲಿ ಪಾನಿಪುರಿ ಮಾಡಿಕೊಡೋರು ಇಷ್ಟು ನೀಟಾಗಿ ಜೋಡಿಸಲ್ಲ ಅನಿಸುತ್ತೆ. ನಮ್ಮ ಮನೇಲಿ ಒಟ್ಟು 5 ಮೆಂಬರ್ಸ್ ಇದ್ದೀವಿ. ದಿಸ್ ಈಸ್ ಮುದ್ದು, ಮೈ ಸನ್ ನಿತಿನ್ ಚಂದ್ರ, ಆ್ಯಂಡ್ ದಿಸ್ ಈಸ್ ಸ್ವೀಟು ಆ್ಯಂಡ್ ಚಿಂಟು, ಮತ್ತು ನಾನು, ಮತ್ತು ನಮ್ಮ ಮನೆಯವರು ಸದ್ಯಕ್ಕೆ ಆಚೆ ಹೋಗಿದ್ದಾರೆ. ಇದರಲ್ಲಿ ಎನಿ ಟೈಮ್ ನಾವು ಮನೇಲಿರ್ತೀವಿ ಅಂದರೆ ಇವರಿಬ್ಬರು ಜೊತೆ. ಇವರಿಬ್ಬರು ಇಲ್ಲ ಅಂದರೆ ನನ್ನ ದಿನ ಶುರುನೂ ಆಗಲ್ಲ, ಎಂಡ್ ಕೂಡ ಆಗಲ್ಲ. ಇವನು ಮಾತ್ರ ಸಿಕ್ಕಾಪಟ್ಟೆ ಸ್ವೀಟ್, ಅದಕ್ಕೆ ಅವನ ಹೆಸರು ಸ್ವೀಟು. ಸ್ವೀಟು, ವಾವ್ ಸ್ವೀಟು. ಚಿಂಟು
ಬಾ, ಕಮ್, ಬಾ ಚಿಂಟು. ನಿತಿನ್ ಯಾಕೋ ಇವತ್ತು ಪಾನಿಪುರಿನ ತುಂಬ ಲೇಟಾಗಿ ರೆಡಿ ಮಾಡ್ತಾಯಿದ್ದಾರೆ. ಬೇಗ ಬೇಗ ಮಾಡಿ ಸರ್, ಬಾಯಿ ನೀರು ಬರ್ತಿದೆ. ರೆಡಿ ಆಯ್ತಾ? ಹೇಳಿ, ಏನಾಯ್ತು? ಫೈನಲಿ ಪಾನಿಪುರಿ ರೆಡಿ ಆಗಿದೆ. ಕೊಡಿ ಕೊಡಿ, ಬೇಗ ಕೊಡಿ. ಆಹಾ, ಗಿವ್ ಮಿ. ಪಾನಿಪುರಿ ರೆಡಿ.